ನಾವು ತಿನ್ನೋ ಪ್ರತಿ ತುತ್ತನ್ನು ಮ್ಯಾನೇಜ್ ಮಾಡೋಕೆ ನಮ್ಮ ದೇಹದೊಳಗೆ ಒಂದು ಅದ್ಭುತವಾದ ಸೀಕ್ರೆಟ್ ಕಮ್ಯುನಿಕೇಷನ್ ನೆಟ್ವರ್ಕ್ ಇದೆ ಅಂತ ಗೊತ್ತಾ? ಹೌದು, ಅದು ಸೈಲೆಂಟಾಗಿ ಆದ್ರೆ ತುಂಬಾನೇ ಪರ್ಫೆಕ್ಟಾಗಿ ಕೆಲಸ ಮಾಡುತ್ತೆ. ಬನ್ನಿ ಇವತ್ತು ಆ ಸೀಕ್ರೆಟ್ ಪ್ರಪಂಚದೊಳಗೆ ಹೋಗಿ ನಮ್ಮ ಕೊರಳಿನ ರಹಸ್ಯ ಮೆಸೆಂಜರ್ಗಳನ್ನ ಮೀಟ್ ಮಾಡೋಣ. ಅವೇ ಜಿಐಟಿ ಹಾರ್ಮೋನುಗಳು. ಸರಿ, ಬನ್ನಿ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು ಸಿಂಪಲ್ ಸನ್ನಿವೇಶವನ್ನ ತೆಗೆದುಕೊಳ್ಳೋಣ. ಒಂದು ಟೇಸ್ಟಿ ಚೀಸ್ ಬರ್ಗರ್ ತಿಂತಾ ಇದೀವಿ ಅಂದ್ಕೊಳ್ಳಿ. ಆ ಫಸ್ಟ್ ಬೈಟ್ನಿಂದ ಹಿಡಿದು ಕಂಪ್ಲೀಟ್ ಡೈಜೆಷನ್ವರೆಗೂ ನಮ್ಮ ದೇಹದೊಳಗೆ ನಿಜವಾಗಿ ಏನಾಗುತ್ತೆ, ಇದೆಲ್ಲವನ್ನ ಕಂಟ್ರೋಲ್ ಮಾಡೋದು ಯಾವುದು? ಈ ಪ್ರಶ್ನೆ ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ. ಉತ್ತರ ಇಲ್ಲಿದೆ ನೋಡಿ. ಜಠರಗರುಳಿನ ಹಾರ್ಮೋನ್ಗಳು ಅಂದ್ರೆ ಜಿಐಟಿ ಹಾರ್ಮೋನ್ಗಳು. ಇವು ನಮ್ಮ ಜೀರ್ಣಾಂಗ ವ್ಯವಸ್ಥೆಯುದ್ದಕ್ಕೂ ಇರೋ ಸ್ಪೆಷಲ್ ಸೆಲ್ಸ್ಗಳಿಂದ ರಿಲೀಸ್ ಆಗೋ ಸಣ್ಣ ಕೆಮಿಕಲ್ ಮೆಸೆಂಜರ್ಸ್. ಇದನ್ನ ಹೇಗೆ ಕಲ್ಪಿಸ್ಕೋಬೋದು ಅಂದ್ರೆ, ನಮ್ಮ ಕರುಳೆ ಒಂದು ದೊಡ್ಡ ಸ್ಮಾರ್ಟ್ ಫ್ಯಾಕ್ಟ್ರಿ ಆ್ಯಂಡ್ ಈ ಹಾರ್ಮೋನ್ಗಳು ಅದರ ಮ್ಯಾನೇಜರ್ಗಳು. ಯಾವ್ದು ಬರಬೇಕು, ಯಾವಾಗ ಬರಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ಇವೇ ಡಿಸೈಡ್ ಮಾಡ್ತವೆ. ನಮ್ಮ ಇವತ್ತಿನ ಕಥೆಯಲ್ಲಿ 4 ಮೇಯ್ನ್ ಕ್ಯಾರೆಕ್ಟರ್ಸ್ ಇವೆ. ಮೊದಲನೇದು ಹೊಟ್ಟೆ, ನಮ್ಮ ಆಹಾರದ ಫಸ್ಟ್ ಸ್ಟಾಪ್. ಆಮೇಲೆ ಅದರ ಹೆಲ್ಪಿಂಗ್ ಟೀಮ್ ಅಂದ್ರೆ ಮೇದೋಜ್ಜೀರಕ ಗ್ರಂಥಿ ಮತ್ತೆ ಪಿತ್ತಕೋಶ. ಹಾಗೆ ಕೊನೆಗೆ ಡುವೋಡಿನಮ್, ಇದು ಸಣ್ಣ ಕರುಳಿನ ಎಂಟ್ರಿ ಪಾಯಿಂಟ್. ಹಾರ್ಮೋನ್ಗಳ ನಿಜವಾದ ಮಾತುಕತೆ ಶುರುವಾಗೋದೇ ಇಲ್ಲಿಂದ. ನಮ್ಮ ಜರ್ನಿ ಸ್ಟಾರ್ಟ್ ಆಗೋದು ಹೊಟ್ಟೆಯಿಂದ. ಆಹಾರ ಅನ್ನನಾಳದಿಂದ ಕೆಳಗೆ ಬಂದು ಫಸ್ಟ್ ಸೇರೋದೇ ಇಲ್ಲಿಗೆ. ಹೊಟ್ಟೆ ಅಂದ್ರೆ ಸುಮ್ನೆ ಆಹಾರ ತುಂಬಿಟ್ಕೊಳ್ಳೋ ಚೀಲ ಅಲ್ಲ, ಅದೊಂದು ಆಕ್ಟಿವ್ ರಿಯಾಕ್ಷನ್ ಸೆಂಟರ್. ಹೊಟ್ಟೆ ಕೆಳಭಾಗ ಇದೆಯಲ್ಲ, ಅದನ್ನ ಆಂಟ್ರಮ್ ಅಂತಾರೆ. ಅದ್ರ ಮೇಲೆ ಫೋಕಸ್ ಮಾಡೋಣ. ಅಲ್ಲಿ ಹೊಟ್ಟೆಯ ಲೈನಿಂಗ್ ಒಳಗೆ ಜಿ ಸೆಲ್ಸ್ ಅಂತ ಸ್ಪೆಷಲ್ ಗಾರ್ಡ್ಸ್ ಅಡಗಿ ಕೂತಿರ್ತವೆ. ಇವುಗಳನ್ನ ಸಣ್ಣ ಸಣ್ಣ ಸೆನ್ಸರ್ಸ್ ಅಂದ್ಕೊಳ್ಳಿ. ಹೊಟ್ಟೆಗೆ ಆಹಾರ ಎಂಟ್ರಿ ಕೊಟ್ಟ ತಕ್ಷಣ ಈ ಸೆಲ್ಸ್ ಆಕ್ಟಿವೇಟ್ ಆಗಿ ನಮ್ಮ ಕಥೆಯ ಫಸ್ಟ್ ಹಾರ್ಮೋನ್ ಕ್ಯಾರೆಕ್ಟರ್ ಅನ್ನು ರಿಲೀಸ್ ಮಾಡ್ತವೆ. ಆ ಹಾರ್ಮೋನ್ ಬೇರೆ ಯಾವುದೂ ಅಲ್ಲ, ಅದುವೇ ಗ್ಯಾಸ್ಟ್ರನ್. ಇದನ್ನ ನಮ್ಮ ಡೈಜೆಷನ್ ಪ್ರೋಸೆಸ್ನ ವೆಲ್ಕಮಿಂಗ್ ಕಮಿಟಿ ಅಂತಾನೆ ಕರಿಬಹುದು. ಯಾಕಂದ್ರೆ ಆಹಾರ ಬಂದ ತಕ್ಷಣ ಗ್ಯಾಸ್ಟ್ರನ್ ಎಲ್ಲವನ್ನೂ ರೆಡಿ ಮಾಡೋಕೆ ಮುಂದಾಗುತ್ತೆ. ಹಾಗಾದ್ರೆ ಈ ಗ್ಯಾಸ್ಟ್ರಿನ್ನ ಮುಖ್ಯ ಕೆಲಸಗಳೇನು? ಮೊದಲನೇದಾಗಿ ಇದು ಸ್ಪೆಷಲ್ ಸೆಲ್ಸ್ಗಳಿಗೆ ಆರ್ಡರ್ ಕೊಡುತ್ತೆ, ಪವರ್ಫುಲ್ ಹೈಡ್ರೋಕ್ಲೋರಿಕ್ ಆಸಿಡ್ ರಿಲೀಸ್ ಮಾಡಿ ಅಂತ. ಈ ಆಸಿಡ್ ಆಹಾರವನ್ನ ಒಡೆಯೋಕೆ ಶುರು ಮಾಡುತ್ತೆ, ಜೊತೆಗೆ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತೆ. ಎರಡನೇದಾಗಿ ಆಹಾರವನ್ನ ಚೆನ್ನಾಗಿ ಮಿಕ್ಸ್ ಮಾಡೋಕೆ ಹೊಟ್ಟೆಯ ಚಲನೆಯನ್ನ ಜಾಸ್ತಿ ಮಾಡುತ್ತೆ. ಮೂರನೇದಾಗಿ ಹೊಟ್ಟೆಯ ಲೈನಿಂಗನ್ನು ಹೆಲ್ದಿಯಾಗಿ ಇಡೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ಕೊನೆಯದಾಗಿ ಈ ಆಸಿಡ್ ವಾಪಸ್ ಅನ್ನನಾಳಕ್ಕೆ ಹೋಗದ ಹಾಗೆ ತಡೆಯುತ್ತೆ. ಈಗ ಈ ರೇಖಾಚಿತ್ರ ನೋಡಕ್ಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು, ಆದರೆ ಇದರ ಹಿಂದಿರೋ ಐಡಿಯಾ ಇದೆಯಲ್ಲ, ಅದು ತುಂಬಾ ಸಿಂಪಲ್. ಈ ಬಾಣದ ಗುರುತುಗಳನ್ನು ನೋಡಿ, ಆಹಾರ ಮತ್ತು ಪ್ರೋಟೀನ್ಗಳು ಇಲ್ಲಿ ತೋರಿಸಿರೋ ಹಾಗೆ ಗ್ಯಾಸ್ಟ್ರಿನ್ ಅನ್ನು ಆನ್ ಮಾಡ್ತವೆ, ಸರಿನಾ? ಆದರೆ ಕೆಳಗಡೆ ಇರೋ ಈ ಲೂಪ್ ಇದೆಯಲ್ಲ, ಅದನ್ನ ಗಮನಿಸಿ. ಹೊಟ್ಟೆಯಲ್ಲಿ ಆಸಿಡ್ ಲೆವೆಲ್ ಜಾಸ್ತಿ ಆದ ತಕ್ಷಣ ಅದೇ ಆಸಿಡ್ ಗ್ಯಾಸ್ಟ್ರಿನ್ಗೆ ಒಂದು ಸಿಗ್ನಲ್ ಕೊಡುತ್ತೆ, ಸಾಕು ಈಗ ಆಫ್ ಆಗು ಅಂತ. ಇದೊಂದು ಪರ್ಫೆಕ್ಟ್ ಸೆಲ್ಫ್ ರೆಗ್ಯುಲೇಟಿಂಗ್ ಸಿಸ್ಟಮ್ ಅಲ್ವಾ? ಹೊಟ್ಟೆಯಲ್ಲಿ ಆಸಿಡ್ ಜೊತೆ ಮಿಕ್ಸ್ ಆದ ಆಹಾರ ಈಗ ಕೈಮ್ ಅನ್ನೋ ದ್ರವದ ರೂಪದಲ್ಲಿ ಸಣ್ಣ ಕರುಳನ್ನು ಪ್ರವೇಶಿಸುತ್ತೆ. ಇಲ್ಲಿಂದ ಕಮ್ಯುನಿಕೇಷನ್ನ ನೆಕ್ಸ್ಟ್ ಲೆವೆಲ್ ಶುರುವಾಗುತ್ತೆ. ಮತ್ತು ಈ ಬಾರಿ ಇಬ್ಬರು ಮೇನ್ ಕ್ಯಾರೆಕ್ಟರ್ಸ್ ಸ್ಟೇಜ್ ಮೇಲೆ ಬರ್ತಾರೆ. ಆ ಡೈನಾಮಿಕ್ ಜೋಡಿ ಅಂದ್ರೆ ಕೊಲೆಸಿಸ್ಟೋಕೈನಿನ್ ಅಂದ್ರೆ ಸಿಸಿಕೆ ಮತ್ತು ಸಿಕ್ರಿಟಿನ್. ಸಿಸಿಕೆ ಒಂದು ರೀತಿ ಫ್ಯಾಟ್ ಮತ್ತೆ ಪ್ರೋಟೀನ್ ಮ್ಯಾನೇಜರ್ ತರ ಕೆಲಸ ಮಾಡಿದ್ರೆ, ಸಿಕ್ರಿಟಿನ್ ಆಸಿಡ್ ನ್ಯೂಟ್ರಲೈಸರ್ ಆಗಿ ಕೆಲಸ ಮಾಡುತ್ತೆ. ಅವುಗಳನ್ನ ಆಕ್ಟಿವೇಟ್ ಮಾಡೋದು ಬೇರೆ ಬೇರೆ ವಸ್ತುಗಳು, ಅವುಗಳ ಕೆಲಸನೂ ಬೇರೆ ಬೇರೆ, ಆದರೆ ಎರಡೂ ಒಟ್ಟಾಗಿ ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತವೆ. ಕರುಳಿನಲ್ಲಿರುವ ಸ್ಪೆಷಲ್ ಸೆನ್ಸರ್ ಸೆಲ್ಸ್ ಅಂದ್ರೆ ಐ ಸೆಲ್ಸ್ ಕೈಮಿನಲ್ಲಿರೋ ಫ್ಯಾಟ್ಸ್ ಮತ್ತು ಪ್ರೋಟೀನ್ಗಳನ್ನ ಪತ್ತೆ ಮಾಡಿದ ತಕ್ಷಣ ಸಿಸಿಕೆಯನ್ನು ರಿಲೀಸ್ ಮಾಡ್ತವೆ. ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸಿಸಿಕೆ ತಕ್ಷಣ 2 ಎಮರ್ಜೆನ್ಸಿ ಮೆಸೇಜ್ ಕಳಿಸುತ್ತೆ. ಒಂದು ಪಿತ್ತಕೋಶಕ್ಕೆ ಪಿತ್ತರಸ ರಿಲೀಸ್ ಮಾಡು ಅಂತ, ಇನ್ನೊಂದು ಮೇದೋಜ್ಜೀರಣ ಗ್ರಂಥಿಗೆ ಎನ್ಸೈಮ್ಸ್ ಕಳಿಸು ಅಂತ. ಈ 2 ಫ್ಯಾಟ್ಸ್ ಮತ್ತೆ ಪ್ರೋಟೀನ್ಗಳನ್ನ ಒಡೆಯೋಕೆ ತುಂಬಾನೇ ಮುಖ್ಯ. ಅದೇ ಸಮಯದಲ್ಲಿ ಹೊಟ್ಟೆಯಿಂದ ಬಂದ ಆಸಿಡ್ ಕೈಮ್ ಸಣ್ಣ ಕರುಳಿನ ಎಸ್ ಸೆಲ್ಸ್ಗಾನ ಅಲರ್ಟ್ ಮಾಡುತ್ತೆ. ಆಗ ಸಿಕ್ರಿಟಿನ್ ರಿಲೀಸ್ ಆಗುತ್ತೆ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಸಿಕ್ರಿಟಿನ್ ಅನ್ನೋದು ವಿಜ್ಞಾನಿಗಳು ಕಂಡಿಡಿದ ಮೊಟ್ಟ ಮೊದಲ ಹಾರ್ಮೋನ್. ಅದರ ಮುಖ್ಯ ಕೆಲಸ ಮೇದೋಜ್ಜೀರಕ ಗ್ರಂಥಿಗೆ ಹೇಳೋದು ಬೈಕಾರ್ಬೋನೇಟ್ ದ್ರವವನ್ನ, ಅಂದ್ರೆ ನಮ್ಮ ದೇಹದ ನ್ಯಾಚುರಲ್ ಆಂಟಾಸಿಡ್ ಅನ್ನು ರಿಲೀಸ್ ಮಾಡು ಅಂತ. ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಹೊಟ್ಟೆಯ ಪವರ್ಫುಲ್ ಆಸಿಡ್ ಹಾಗೆ ಬಂದ್ರೆ ಕರುಳಿನ ಸೂಕ್ಷ್ಮ ಲೈನಿಂಗ್ ಅನ್ನು ಹಾಳು ಮಾಡ್ಬಿಡುತ್ತೆ. ಸಿಕ್ರಿಟಿನ್ ನಮ್ಮ ಕರುಳಿನ ಫೈರ್ ಡಿಪಾರ್ಟ್ಮೆಂಟ್ ತರ ಕೆಲಸ ಮಾಡುತ್ತೆ.
ಗ್ಯಾಸ್ಟ್ರಿನ್, ಸಿಸಿಕೆ ಮತ್ತು ಸಿಕ್ರಿಟಿನ್ ನಮ್ಮ ಕಥೆಯ ಹೀರೋಗಳು ನಿಜ. ಆದರೆ ಈ ಡೈಜೆಷನ್ ಡ್ರಾಮಾದಲ್ಲಿ ಇನ್ನೂ ಬಹಳ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇವೆ. ಬನ್ನಿ, ಈ ಥೀಮ್ನ ಉಳಿದ ಸದಸ್ಯರು ಯಾರು ಅಂತ ನೋಡೋಣ. ಓಕೆ, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅನ್ನ ಕ್ವಿಕ್ ಆಗಿ ಮೀಟ್ ಮಾಡೋಣ. GIP ಮತ್ತೆ GLP-1 ಇವು ಶುಗರ್ ಮ್ಯಾನೇಜರ್ಸ್. ನಮ್ಮ ದೇಹಕ್ಕೆ ಇನ್ಸುಲಿನ್ ರಿಲೀಸ್ ಮಾಡಕ್ಕೆ ಸಿಗ್ನಲ್ ಕೊಡ್ತವೆ. ನಿಜ ಹೇಳಬೇಕಂದ್ರೆ ಡಯಾಬಿಟೀಸ್ ಟ್ರೀಟ್ಮೆಂಟ್ನಲ್ಲಿ ಬಳಸೋ ಕೆಲವು ಹೊಸ ಔಷಧಿಗಳು ಈ GLP-1ನ ಕೆಲಸವನ್ನ ಕಾಪಿ ಮಾಡ್ತವೆ. ಇನ್ನು ಮೊಟಿಲಿನ್, ಇದು ಹೌಸ್ ಕೀಪಿಂಗ್ ಸ್ಟಾಫ್. ಊಟದ ಮಧ್ಯ ಕರುಳನ್ನ ಕ್ಲೀನ್ ಮಾಡುತ್ತೆ. ಮತ್ತು ಕೊನೆಗೆ ಹೊಟ್ಟೆ ಗುಡುಗುಡಕ್ಕೆ ಕಾರಣ ಆಗೋ ಗ್ರೆಲಿನ್, ಇದನ್ನ ಹಸಿವಿನ ಹಾರ್ಮೋನ್ ಅಂತಾನೆ ಕರೀತಾರೆ. ಈ ಚಿತ್ರ ನೋಡಿದ್ರೆ ಇದೆಲ್ಲವೂ ಒಂದಕ್ಕೊಂದು ಹೇಗೆ ಕನೆಕ್ಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಇದು ಒಂದೇ ದೊಡ್ಡ ಸಂಭಾಷಣೆ. ಉದಾಹರಣೆಗೆ CCK ಇಂದ ಬರ್ತಿರೋ ಲೈನ್ಸ್ ನೋಡಿ. ಅದು ಮೆದುಳಿಗೆ ಮತ್ತೆ ಹೊಟ್ಟೆಗೆ ನಿಲ್ಲಿಸು ಅಂತ ಸಿಗ್ನಲ್ ಮೈನಸ್ ಚಿಹ್ನೆ ಕಳಿಸೋದನ್ನ ನೋಡ್ಬೋದು. ಅದೇ ಟೈಮಲ್ಲಿ GIP ಇನ್ಸುಲಿನ್ಗೋಸ್ಕರ ಮೇದೋಜ್ಜೀರಕ ಗ್ರಂಥಿಗೆ ಹೋಗು ಅಂತ ಸಿಗ್ನಲ್ ಪ್ಲಸ್ ಚಿಹ್ನೆ ಕಳಿಸುತ್ತೆ. ನಮ್ಮ ಎನರ್ಜಿಯನ್ನ ಮ್ಯಾನೇಜ್ ಮಾಡೋಕೆ, ನಮ್ಮನ್ನ ಬ್ಯಾಲೆನ್ಸ್ನಲ್ಲಿ ಇಡೋಕೆ ಇದೊಂದು ಅದ್ಭುತವಾಗಿ ಡಿಸೈನ್ ಮಾಡಿರೋ ಸಿಸ್ಟಮ್. ಇಲ್ಲಿಯವರೆಗೂ ಎಲ್ಲವೂ ಪರ್ಫೆಕ್ಟ್ ಆಗಿ ನಡೆದ್ರೆ ಏನಾಗತ್ತೆ ಅಂತ ನೋಡಿದ್ವಿ. ಆದರೆ ಈ ಕಮ್ಯುನಿಕೇಷನ್ ನೆಟ್ವರ್ಕ್ನಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಏನಾಗತ್ತೆ? ಇದರ ಮಹತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಒಂದು ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ನೋಡೋಣ. ಗ್ಯಾಸ್ಟ್ರಿನೋಮಾ ಅನ್ನೋ ಒಂದು ರೇರ್ ಕಂಡೀಷನ್ ಬಗ್ಗೆ ಯೋಚಿಸೋಣ. ಇದು ಗ್ಯಾಸ್ಟ್ರಿನ್ ಅನ್ನು ಪ್ರೊಡ್ಯೂಸ್ ಮಾಡೋ ಒಂದು ಟ್ಯೂಮರ್. ಇದು ಕಂಟ್ರೋಲೇ ಇಲ್ಲದೆ ಅತ್ಯಂತಾಂಶ ಪ್ರಮಾಣದ ಗ್ಯಾಸ್ಟ್ರಿನ್ ಅನ್ನು ರಕ್ತಕ್ಕೆ ಬಿಟ್ಬಿಡುತ್ತೆ. ಇದರ ಎಫೆಕ್ಟ್ ಏನ್ ಗೊತ್ತಾ? ನಾವು ಮಾತಾಡಿದ ಆ ಇಂಪಾರ್ಟೆಂಟ್ ಆಫ್ ಸ್ವಿಚ್ ಇದೆಯಲ್ಲ, ಅದು ಬ್ರೇಕ್ ಆಗ್ಬಿಡುತ್ತೆ. ಬೇಸಿಗೆ ಕಾಲದಲ್ಲಿ ಹೀಟರ್ ಆನ್ ಆಗಿ ಸ್ಟಕ್ ಆದ ಥರ್ಮೋಸ್ಟ್ಯಾಟ್ ಥರ ಇದು. ಹೊಟ್ಟೆ ಎಷ್ಟೇ ಆಸಿಡ್ ಪ್ರೊಡ್ಯೂಸ್ ಮಾಡಿದ್ರೂ ಆ ಟ್ಯೂಮರ್ ಇನ್ನೂ ಬೇಕು ಅಂತ ಗ್ಯಾಸ್ಟ್ರಿನ್ ಕಳಿಸ್ತಲೇ ಇರುತ್ತೆ. ಇದರಿಂದ ಹೊಟ್ಟೆಯಲ್ಲಿ ಅತಿಯಾದ ಹುಣ್ಣುಗಳು, ನೋವು ಶುರುವಾಗುತ್ತೆ. ನಮ್ಮ ಹಾರ್ಮೋನುಗಳ ಬ್ಯಾಲೆನ್ಸ್ ಎಷ್ಟು ಮುಖ್ಯ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತಲ್ವಾ? ಹಾಗಾದ್ರೆ ನಮ್ಮ ದೇಹ ಪ್ರತಿ ಊಟವನ್ನು ಒಂದು ಕಾಂಪ್ಲೆಕ್ಸ್ ಆದ್ರೂ ಸುಂದರವಾದ ಹಾರ್ಮೋನುಗಳ ಮಾತುಕತೆಯ ಮೂಲಕ ಮ್ಯಾನೇಜ್ ಮಾಡುತ್ತೆ. ಮುಂದಿನ ಸಲ ಊಟ ಮಾಡುವಾಗ ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮೊಳಗೆ ನಡೀತಿರೋ ಈ ಸೈಲೆಂಟ್ ಆದರೆ ಪವರ್ಫುಲ್ ಸಂಭಾಷಣೆ ಬಗ್ಗೆ ಏನನ್ನಿಸ್ತಾ?